ಎಜಿ ನ್ಯೂಸ್ಗೆ ಸ್ವಾಗತ. ಖಾನಾಪುರ ಕ್ಷೇತ್ರದ ಶಾಸಕ ವಿಠಲ್ ಹಾಲ್ಗೇಕರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ, ಜೆಡಿಎಸ್ ಮುಖಂಡ ಹಾಗೂ ಮಾಜಿ ರಾಣಿ ಶುಗರ್ಸ್ ಅಧ್ಯಕ್ಷ ನಾಸಿರ್ ಬಾಗವಾನ್ ಹೊಂದಾಣಿಕೆ ಪಾಲಿಟಿಕ್ಸ್ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಬಗ್ಗೆ ವಿಶೇಷವಾಗಿ ಏನ್ ಸರ್, ಏನು ಹಾಲಿ ಶಾಸಕರು ಮತ್ತೆ ವಿಶೇಷವಾಗಿ ಮಾಜಿ ಶಾಸಕರು ಸಹ ಒಬ್ಬ ಪ್ರಭಾವಿಯಾಗಿದ್ದಾರೆ. ಏನ್ ಕೆಲಸಗಳು ಆಗ್ತಾವ ಖಾನಾಪುರ? ಅಲ್ಲಿ ಇರೋದು ಜಾತಿ ರಾಜಕಾರಣ. ಖಾನಾಪುರದಾಗ ಅಲ್ಲಿ ಇರೋದು ಜಾಲಚ್ಪಾಜೆ. ಯಾರು ಜಾಲಚ್ಪದ ಅಂತ ಅವ್ರಿಗೆ ಒಂದು ನಡೆದಿತ್ತು ಇಲ್ಲಿವರೆಗೆ. ಈಗ ಒಂದು ಎರಡು ಪೀರಿಯಡ್ನಾಗಿಲ್ಲ. ನಾ ಏನು ಕೆಲಸ ಮಾಡಿಲ್ಲ, ಸಾಕಷ್ಟು ಕೆಲಸ ಮಾಡೇನಿ. ನಾನು ಸರ್ಕಾರದಾಗ ಏನ್ರ ಅದೇನು, ನಾನು ಒಂದು MLA ಇಲ್ಲ, ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ಒಂದು ZP ಮೆಂಬರ್ ಇಲ್ಲ, ಏನೂ ಇಲ್ಲ. ಸಾಕಷ್ಟು ರೋಡ್ಗಳು ಮಾಡಿಸೀನು, ಬ್ರಿಡ್ಜ್ಗಳು ಮಾಡಿಸೀನು ಸ್ವಂತ. ಸಾಕಷ್ಟು ನೂರಾರು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡೇನು, ಹಾಕೇನ್ರಿ ಮಾಡಿದೇನು. ಅಭಿವೃದ್ಧಿ ಮಾಡಲಿ. ಸುಮ್ಮನೆ ಫಂಡ್ ಇಲ್ಲ ಅನ್ನೋದು, ಕೆಲಸ ಮಾಡೋದು ಬಿಡೋದು ಅಂದ್ರೆ ಹೆಂಗೆ? ಅವಾಗ ಹೋಗ್ರಿ, ಸ್ಟ್ರೈಕ್ ಕೊಡ್ರಿ, ವಿಧಾನಸೌಧ ಇದ್ರ ಸ್ಟ್ರೈಕ್ ಕೊಡ್ರಿ, ಫಂಡ್ ತೊಗೊಂಬರ್ರಿ. ಅವಾಗ ಅಂತಾರೆ ಗಂಡಸೂರು ಅಂತೇಳಿ, ನೀವು ಶಾಸಕರಂತ ಅಂತಾರೆ ನಿಮಗೆ. ಅವಾಗ ಈಗ ಬಂದು ಪಿ ಮಾಡಿ ಹಂಗಾತು ಹಿಂಗಾತು ಅಂದ್ರೆ ಅಲ್ಲ ಇದು. ಅವ್ರು ಹಿಂದಿದ್ರು ಒಬ್ಬರು ಮಹಾರಾಷ್ಟ್ರದಿಂದ ಬಂದು ಶಾಸಕ ಮಾಡ್ಯಾರ. ಅವರು ಬಂದು ಏನದು ಏನು ಇವತ್ತು ಖಾನಾಪುರ ಸಿಂಗಾಪುರ್ ಮಾಡ್ತೇವೆ ಅಂದಿರ ಅವ್ರು. ಅದೆಲ್ಲ ಹೋದ್ ಸಿಂಗಾಪುರ. ಜನ ಭಾಳ ಶನಿ ಐತಿ, ಭಾಳ ತಿಳ್ಕೊತಾರು. ನನಗೆ ಆರಿಸಿ ಬರಲಿಲ್ಲ ಅಂದ್ರೆ ನನಗೇನು ಇದಿಲ್ಲ. ಅದೊಂದು ಗಾಳಿ ಇರ್ತೈತಿ. ಆ ಗಾಳಿ ಒಳಗೆ ಏನು ಬೇಕಾದ ನಡಿತೈತಿ. ರೊಕ್ಕ, ಗಾಳಿ, ಅದು ಇದು ಏನು ರಾಜಕಾರಣ ಅಂದ್ರೆ ಇದು ನಮಗೆಲ್ಲ ಗೊತ್ತಿದ್ದ ವಿಷಯ ಐತಿ. ನಮ್ಮ ಖಾನಾಪುರದ ರೋಡ್ಗಳು ನೋಡ್ರಿ ನಮ್ಗೆ ನಾಚಿಕೆ ಬರ್ತೈತಿ. ಇಂಥ ಒಂದು ನೀರಾವರಿ ಸೌಲಭ್ಯಗಳು ಇಂಥವೆಲ್ಲ ಮಾಡ್ಬೇಕ್ರಿ. ಯಾಕೆ ಸರ್ ಈಗ ಮತ್ತೆ ಮೌನ ಆಗಿದಾರಲ್ಲ ಸರ್ ಖಾನಾಪುರ ಶಾಸಕರು? ಏನಾರು ಹೊಂದಾಣಿಕೆ ಏನಾರು ಆದ್ರ ಮತ್ತೆ ಅಂತ ಇರ್ಬೇಕು, ಹೊಂದಾಣಿಕೆ ಆಗಿರ್ಬೇಕು. ಅವರು 600 ಕೋಟಿ ವ್ಯವಹಾರ ಎಬ್ಸಿದಾಗ ಇವ್ರು ಯಾಕೆ ಸುಮ್ಮನೆ ಇದ್ರು? ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗಿತ್ತು. ಇವರು ಸುಮ್ಮನೆ ಯಾಕದಾರ? ಇವರು ಶಾಸಕರು ಸುಮ್ಮನೆ ಯಾಕದಾರ? ಮತ್ತು ಅವ್ರವ್ರ ಹೊಂದಾಣಿಕೆ ರಾಜಕೀಯ ಐತೆ ಅಂತ ತಿಳ್ಕೊಂಡೆ ನಾನು. ನನ್ನ ಭಾವನೆ ಇದು. ಅಷ್ಟು ದೊಡ್ಡ 600 ಕೋಟಿ ರೂಪಾಯಿ ಅವ್ಯವಹಾರ ಆಗಿ ಜಡ್ಜ್ ನೇಮಿಸ್ಯಾರ. ಒಬ್ಬ ಜಡ್ಜ್ ನೇಮಿಸಿ ಅದನ್ನು ಎನ್ಕ್ವೈರಿ ಮಾಡಕ್ಕೆ ಹಚ್ಚಾರ ಅಂತಂದ್ರೆ ಏನಂತ ತಿಳ್ಕೊಬೇಕು ನಾವೇನು ತಿಳ್ಕೊಬೇಕು? ಈಗ ಸುಮ್ಮನೆ ಯಾಕಾಗೈತೆ ಅದು ಕೇಸ್? ಅದು ಬೈಲಿಗೆ ಬರ್ಬೇಕಾಗಿತ್ತಲ್ಲ, ಏನಾಗೈತೆ ಅನ್ನೋದು. ಮಾಡಿದಾರ ಅಂತ ಬರಬೇಕು, ಮಾಡಲಿಲ್ಲ ಅಂದ್ರೆ ಬರಬೇಕು. ಮತ್ತು ಇದಕ್ಕೆ ಹೊಂದಾಣಿಕೆ ಐತಿರೋ ಮತ್ತೇನಾರ ಐತೆ ಅಂತಾರೋ? ಅದೆಲ್ಲ ನಡೆದು ಜನಕ್ಕೆಲ್ಲ ಗೊತ್ತಾಕೈತಿ. ಎಲ್ಲ ತಾವಾಗೆ ಅರ್ಥ ಮಾಡ್ಕೊಂಡು ಇದನ್ನ ಮಾಡ್ತಾರೆ. ಬಗ್ಗೆ ವಿಶೇಷವಾಗಿ ಏನ್ ಸರ್, ಏನು ಹಾಲಿ ಶಾಸಕರು ಮತ್ತೆ ವಿಶೇಷವಾಗಿ ಮಾಜಿ ಶಾಸಕರು ಸಹ ಒಬ್ಬ ಪ್ರಭಾವಿಯಾಗಿದ್ದಾರೆ. ಏನ್ ಕೆಲಸಗಳು ಆಗ್ತಾವ ಖಾನಾಪುರ? ಅಲ್ಲಿ ಇರೋದು ಜಾತಿ ರಾಜಕಾರಣ. ಖಾನಾಪುರದಾಗ ಅಲ್ಲಿ ಇರೋದು ಜಾಲಚ್ಪಾಜೆ. ಯಾರು ಜಾಲಚ್ಪದ ಅಂತ ಅವ್ರಿಗೆ ಒಂದು ನಡೆದಿತ್ತು ಇಲ್ಲಿವರೆಗೆ. ಈಗ ಒಂದು ಎರಡು ಪೀರಿಯಡ್ನಾಗಿಲ್ಲ. ನಾ ಏನು ಕೆಲಸ ಮಾಡಿಲ್ಲ, ಸಾಕಷ್ಟು ಕೆಲಸ ಮಾಡೇನಿ. ನಾನು ಸರ್ಕಾರದಾಗ ಏನ್ರ ಅದೇನು, ನಾನು ಒಂದು MLA ಇಲ್ಲ, ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ಒಂದು ZP ಮೆಂಬರ್ ಇಲ್ಲ, ಏನೂ ಇಲ್ಲ. ಸಾಕಷ್ಟು ರೋಡ್ಗಳು ಮಾಡಿಸೀನು, ಬ್ರಿಡ್ಜ್ಗಳು ಮಾಡಿಸೀನು ಸ್ವಂತ. ಸಾಕಷ್ಟು ನೂರಾರು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡೇನು, ಹಾಕೇನ್ರಿ ಮಾಡಿದೇನು. ಅಭಿವೃದ್ಧಿ ಮಾಡಲಿ. ಸುಮ್ಮನೆ ಫಂಡ್ ಇಲ್ಲ ಅನ್ನೋದು, ಕೆಲಸ ಮಾಡೋದು ಬಿಡೋದು ಅಂದ್ರೆ ಹೆಂಗೆ? ಅವಾಗ ಹೋಗ್ರಿ, ಸ್ಟ್ರೈಕ್ ಕೊಡ್ರಿ, ವಿಧಾನಸೌಧ ಇದ್ರ ಸ್ಟ್ರೈಕ್ ಕೊಡ್ರಿ, ಫಂಡ್ ತೊಗೊಂಬರ್ರಿ. ಅವಾಗ ಅಂತಾರೆ ಗಂಡಸೂರು ಅಂತೇಳಿ, ನೀವು ಶಾಸಕರಂತ ಅಂತಾರೆ ನಿಮಗೆ. ಅವಾಗ ಈಗ ಬಂದು ಪಿ ಮಾಡಿ ಹಂಗಾತು ಹಿಂಗಾತು ಅಂದ್ರೆ ಅಲ್ಲ ಇದು. ಅವ್ರು ಹಿಂದಿದ್ರು ಒಬ್ಬರು ಮಹಾರಾಷ್ಟ್ರದಿಂದ ಬಂದು ಶಾಸಕ ಮಾಡ್ಯಾರ. ಅವರು ಬಂದು ಏನದು ಏನು ಇವತ್ತು ಖಾನಾಪುರ ಸಿಂಗಾಪುರ್ ಮಾಡ್ತೇವೆ ಅಂದಿರ ಅವ್ರು. ಅದೆಲ್ಲ ಹೋದ್ ಸಿಂಗಾಪುರ. ಜನ ಭಾಳ ಶನಿ ಐತಿ, ಭಾಳ ತಿಳ್ಕೊತಾರು. ನನಗೆ ಆರಿಸಿ ಬರಲಿಲ್ಲ ಅಂದ್ರೆ ನನಗೇನು ಇದಿಲ್ಲ. ಅದೊಂದು ಗಾಳಿ ಇರ್ತೈತಿ. ಆ ಗಾಳಿ ಒಳಗೆ ಏನು ಬೇಕಾದ ನಡಿತೈತಿ. ರೊಕ್ಕ, ಗಾಳಿ, ಅದು ಇದು ಏನು ರಾಜಕಾರಣ ಅಂದ್ರೆ ಇದು ನಮಗೆಲ್ಲ ಗೊತ್ತಿದ್ದ ವಿಷಯ ಐತಿ. ನಮ್ಮ ಖಾನಾಪುರದ ರೋಡ್ಗಳು ನೋಡ್ರಿ ನಮ್ಗೆ ನಾಚಿಕೆ ಬರ್ತೈತಿ. ಇಂಥ ಒಂದು ನೀರಾವರಿ ಸೌಲಭ್ಯಗಳು ಇಂಥವೆಲ್ಲ ಮಾಡ್ಬೇಕ್ರಿ. ಯಾಕೆ ಸರ್ ಈಗ ಮತ್ತೆ ಮೌನ ಆಗಿದಾರಲ್ಲ ಸರ್ ಖಾನಾಪುರ ಶಾಸಕರು? ಏನಾರು ಹೊಂದಾಣಿಕೆ ಏನಾರು ಆದ್ರ ಮತ್ತೆ ಅಂತ ಇರ್ಬೇಕು, ಹೊಂದಾಣಿಕೆ ಆಗಿರ್ಬೇಕು. ಅವರು 600 ಕೋಟಿ ವ್ಯವಹಾರ ಎಬ್ಸಿದಾಗ ಇವ್ರು ಯಾಕೆ ಸುಮ್ಮನೆ ಇದ್ರು? ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗಿತ್ತು. ಇವರು ಸುಮ್ಮನೆ ಯಾಕದಾರ? ಇವರು ಶಾಸಕರು ಸುಮ್ಮನೆ ಯಾಕದಾರ? ಮತ್ತು ಅವ್ರವ್ರ ಹೊಂದಾಣಿಕೆ ರಾಜಕೀಯ ಐತೆ ಅಂತ ತಿಳ್ಕೊಂಡೆ ನಾನು. ನನ್ನ ಭಾವನೆ ಇದು. ಅಷ್ಟು ದೊಡ್ಡ 600 ಕೋಟಿ ರೂಪಾಯಿ ಅವ್ಯವಹಾರ ಆಗಿ ಜಡ್ಜ್ ನೇಮಿಸ್ಯಾರ. ಒಬ್ಬ ಜಡ್ಜ್ ನೇಮಿಸಿ ಅದನ್ನು ಎನ್ಕ್ವೈರಿ ಮಾಡಕ್ಕೆ ಹಚ್ಚಾರ ಅಂತಂದ್ರೆ ಏನಂತ ತಿಳ್ಕೊಬೇಕು ನಾವೇನು ತಿಳ್ಕೊಬೇಕು?
ಈಗ ಸುಮ್ಮನೆ ಯಾಕಾಗೈತೆ ಅದು ಕೇಸ್? ಅದು ಬೈಲಿಗೆ ಬರ್ಬೇಕಾಗಿತ್ತಲ್ಲ, ಏನಾಗೈತೆ ಅನ್ನೋದು. ಮಾಡಿದಾರ ಅಂತ ಬರಬೇಕು, ಮಾಡಲಿಲ್ಲ ಅಂದ್ರೆ ಬರಬೇಕು. ಮತ್ತೆ ಇದಕ್ಕೆ ಹೊಂದಾಣಿಕೆ ಐತಿರೋ ಮತ್ತೇನಾರ ಐತೆ ಅಂತಾರೋ? ಅದೆಲ್ಲ ನಡೆದು ಜನಕ್ಕೆಲ್ಲ ಗೊತ್ತಾಕೈತಿ, ಎಲ್ಲ ತಾಮಾಗೆ ಅರ್ಥ ಮಾಡ್ಕೊಂಡು ಇದನ್ನ ಮಾಡ್ತಾರೆ. ಇನ್ನೊಂದು ಇತ್ತೀಚೆಗೆ ಆರೋಪ ಮಾಡಿದ್ದಾರೆ ನಾಸಿರ್ ಭಗವಾನ್, ವಿಶೇಷವಾಗಿ ಕಾಂಗ್ರೆಸ್ ಮಾಜಿ ಶಾಸಕರು ಮತ್ತೆ ಮಾಜಿ ಶಾಸಕಿಯರು ಮತ್ತೆ ವಿಠಲಕರವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಇದಿದ್ದಾರೆ. ಹಾಗಾಗಿ ಸಾಕಷ್ಟು ವಿಷಯಗಳಲ್ಲಿ ಸುಮ್ಮನೆ ಹೊರಗಡೆ ಬೈದಾಡ್ತಾರಂತೆ, ನೀವು ಒಳಗಡೆ ಹೊಂದಾಣಿಕೆ ಇದೀರಂತೆ, ರಾಜಕೀಯ ಹೊಂದಾಣಿಕೆ ಇದೀರಾ ಅಂತ ಅವ್ರ ಯಾರ ನಾಸಿರ್ ಭಗವಾನ್ ಭಗವಾನ್ ಯಾರ ಕಡೆ ಅವರು ಹೊಂದಾಣಿಕೆ ಅದಾರ ನಮ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ? ಅವರು ಯಾರ ಕಡೆ ಹೊಂದಾಣಿಕೆ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ಯಾಕಾದ ಮಾತಾಡಿದ ನಮ್ಗೆ ಗೊತ್ತಿಲ್ಲ. ಅಲ್ಲ, MP ಕ್ಷೇತ್ರದಲ್ಲಿ ನೀವಿಬ್ರು ಜುಗಲ್ಬಂದಿ ಪ್ರಚಾರ ಮಾಡಿದ್ರೆ ಅದ ಯಾಕೆ ಮಾತಾಡ್ತಾರೆ ಇವ್ರು? ಅದ ಪ್ರಶ್ನೆ ಅದರಲ್ಲ. ಈ ಪೈಲಾ ಮಾತಾಡ್ಬೇಕಲ್ಲ. ಯಾವಾಗದ 600 ಕೋಟಿ ಅಂತ ಹೇಳಿದಲ್ಲ, ಆ ಟೈಮ್ ನಲ್ಲಿ ಹೇಳ್ಬೇಕಲ್ಲ. ಅವಾಗ ಸೈಲೆಂಟ್ ಆಗಿದ್ರು. ಅವರು ಸೈಲೆಂಟ್. ಯಾಕೆ ಸೈಲೆಂಟ್? ಈಗ ಯಾಕೆ ಈ MDಗೆ ಚೇಂಜ್ ಮಾಡಿ ಬಂದಿದ್ಮೇಲೆ ಇವರು ಪರವಾಗಿ ಕೆಲಸ ಮಾಡ್ತಾರೆ. ಇವರು ಗೌರ್ಮೆಂಟ್ MD, ಅವರು ಹೊರಗ ಇರ್ತಾರಲ್ಲ, ಇವ್ರಿಗೆ ಏನ ಅಧಿಕಾರ ಅದ? ಏನ ಸಂಚಾಲಕ ಅದಾರ ಇವರು? ಇಲ್ಲ. ಮತ್ತೆ ಇವರು ಬಂದ್ ಚಲೋ ಆತ್ ಅಂತ ಹೇಳ್ತಾರೆ. ಇನ್ನ ಬಂದೇ ಇಲ್ಲ, ಚಾರ್ಜ್ ತಗೊಂಡಿಲ್ಲ, ಕೆಲಸ ನೋಡಿಲ್ಲ, ಇಲ್ಲ. ಮತ್ತೆ ಈಗ ಫ್ಯಾಕ್ಟ್ರಿ ಬಂದ್ ಆಗಕ್ ಕಾರಣ ಇವರು ನಾಸಿರ್ ಭಗವಾನ್. ಯಾಕಂದ್ರ ಇವ್ರು ಬಿಟ್ಟು ಹೋಗಿದಿಲ್ಲ. ಫ್ಯಾಕ್ಟ್ರಿ ಯಾಕೆ ಬಿಟ್ಟು ಹೋಗಿದ್ರಿ ನೀವು? ಯಾಕೆ ರಾಜೀನಾಮಾ ಕೊಟ್ಟಿದ್ರಿ ನೀವು? ಯಾರು ಅಪೋಸ್ ಮಾಡಿಲ್ಲ ನಿಮ್ಗೆ. ಈಗ ಸದ್ಯ ಹೋಗ್ರಿ, ಮಾಡ್ರಿ. ನಾ ಸಪೋರ್ಟ್ ಮಾಡ್ತೇವ, ರೊಕ್ಕ ನಾವು ಸೊಸೈಟಿದಿಂದ ಕೊಡ್ತೇವ, ನೀವು ಚೇರ್ಮನ್ ಆಗ್ಲಿ ಮಾಡ್ರಿ, ಏನ್ ಪ್ರಾಬ್ಲಮ್? ರೈತ ಮಂದಿಗೆ ನೀವು ಚಲೋ ಕೆಲಸ ಮಾಡ್ತಾರಲ್ಲ, ಹೋಗ್ರಿ ಅಲ್ಲೇ ಡ್ಯೂಟಿ ಮಾಡ್ರಿ. ಅವರು ಚಲೋ MD ತಗೊಂಡ್ ಬಂದಿದ್ರಿ, ನೀವು ಚೇರ್ಮನ್ ಆಗ್ಲಿ, ನಾ ಬೆಂಬಲ ಕೊಡ್ತೇವ. ಏನ್ ಪ್ರಾಬ್ಲಮ್ ಇದೆ? ಯಾರಿಗೆ ಒಂದ ಹಂಗ ಹಿಂಗ ಮಾತಾಡಿ ಹೋಗಿದ್ರೆ ಏನಿದೆ? ಅವ್ರಿಗೆ ಏನ್ ಅಪೋಸ್ ನಾ ಮಾಡಿಲ್ಲ. ಈಗ ಸದ್ಯ ಇವರು ಚೇರ್ಮನ್ ಆಗಿದ್ರೆ ನಾ ಸಪೋರ್ಟ್ ಮಾಡ್ತೀವಿ. ಏನ್ ಪ್ರಾಬ್ಲಮ್ ನಮ್ಗೆ? ಅಲ್ಲ, ಕಾಂಪಿಟೇಟರ್ ಅಂತಲ್ಲ ಸರ್ ನೀವು? ಇಲ್ಲ, ನಮ್ಗ ಯಾರು ಕಂಪ್ಯೂಟರ್ ಇಲ್ಲ. ಈಗ ಸದ್ಯ ಯಾರು ಕಂಪ್ಯೂಟರ್ ಇಲ್ಲ. ರೈತ ಬಗ್ಗೆ ಇವರು ಚಲೋ ಮಾಡ್ತೇವಂತ ಹೇಳಿದಿಲ್ಲ ನಿಮ್ ಕಡೆ. ಈಗ ಚೇರ್ಮನ್ ಆಗ್ಲಿ, ನಾ ಕೊಡ್ತೇವ, ಮಾಡ್ರಿ. ಏನ್ ಪ್ರಾಬ್ಲಮ್ ಇದೆ? ಈ ಫ್ಯಾಕ್ಟ್ರಿ ಬಂದ್ ಆಗಬಾರದು ನಮ್ದ. ಈಸ್ ರೈತ ಮಂದಿ ಫ್ಯಾಕ್ಟ್ರಿ, ರೈತದಿಂದ ನಡ್ಸಾಕ್ ಬೇಕು. ನೀವು ರೈತ ಅದಾರಿ, ನೀವು ಬಂದ ಮೇಲೆ ಮತ್ ನೀವು ರಾಜೀನಾಮಾ ಕೊಟ್ಟಿದ್ರಿ. ಯಾಕೆ ಕೊಟ್ಟಿದ್ರಿ ಗೊತ್ತೇ ಇಲ್ಲ. ಅವರು ಪೈಲಾ ಪ್ರೈವೇಟ್ MD ಮಾಡಿದ್ದು, ಕೆಲಸ ಮಾಡಿದ್ದು ಇವ್ರ ಕಡೆಯಿಂದ. ಈಗ ಯಾಕೆ ಇವ್ರಿಗೆ ಪ್ರೈವೇಟ್ MD ಬೇಡ? ಪ್ರಶ್ನೆ ಅದಲ್ಲ. ಅವ್ರು ಚೇರ್ಮನ್ ಆಗಿದ್ಮೇಲೆ ಯಾರು ಗೌರ್ಮೆಂಟ್ MD ಇತ್ತು, ಮತ್ತ ಈಗ ಯಾಕ ಅವ್ರಿಗೆ ಯಾರು ಗೊತ್ತೇ ಇಲ್ಲ ಇದು? ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.